ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿ ಹಲವಾರು ನಿರ್ಣಯಗಳನ್ನು ನಾವು ಮಾಡಿದ್ದೇವೆ. ಮೊದಲನೇದು, ಚಾಮರಾಜನಗರಕ್ಕೆ 2018-19ರಲ್ಲಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಪ್ರಾರಂಭ ಆಗಿರುವಂಥ ಅಗ್ರಿಕಲ್ಚರ್ ಕಾಲೇಜ್ಗೆ ಅದರ ಒಂದು RIDF ಅಂದರೆ ನಬಾರ್ಡ್ ಯೋಜನೆಯಲ್ಲಿ ಅದಕ್ಕೆ ಹಣವನ್ನು ಕೊಡುವಂಥದ್ದು ಮತ್ತು ಆ ಕಾಲೇಜನ್ನು ಪ್ರಾರಂಭ ಮಾಡೋ ಸಲುವಾಗಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಜಾಗವು ಕೂಡ ಗುರುತಾಗಿದೆ. 3 ವರ್ಷದಲ್ಲಿ ಇದನ್ನು ಪೂರ್ಣ ಮಾಡಬೇಕನ್ನುವಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಈ ವರ್ಷ 35,92,00,000 2021ರಲ್ಲಿ ಅದನ್ನು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಮತ್ತು 2021ರ RIDF ಯೋಜನೆಯಲ್ಲಿ ಈ 35,92ರಲ್ಲಿ 25 ಕೋಟಿ ರೂಪಾಯಿ RIDFನಿಂದ ನಾವು ಹಣವನ್ನು ಪಡ್ಕೊಂಡಿದ್ದೇವೆ. ಎರಡನೇ ನಿರ್ಣಯ, ಇಂಡಸ್ಟ್ರಿ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ನಿಂದ ಈಗಾಗಲೇ ಒಂದು ಯೋಜನೆ ಇದೆ. ಈಗ ಜಮೀನಿನ ಬೆಲೆ ಜಾಸ್ತಿ ಆಗಿದ್ದರಿಂದ ಕಾಂಪನ್ಸೇಷನ್ ಬೆಲೆ ಜಾಸ್ತಿ ಆಗ್ತಾ ಇದೆ. ರೈತರು ಕೂಡ ಅತಿ ಹೆಚ್ಚು ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ ಮತ್ತು ಕೆಲವು ಕಡೆ ಜಮೀನನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥ ಕಾರಣದಿಂದ KIDBಯಲ್ಲಿ ಜಮೀನಿಗೆ ಡೆವಲಪ್ಮೆಂಟ್ ಮಾಡಿ ಜಮೀನನ್ನು ಕೊಡುವಂಥದ್ದು ಈಗಾಗಲೇ ಒಂದು ಯೋಜನೆ ಇತ್ತು. ಆ ಯೋಜನೆಯಲ್ಲಿ 9,583 ಸ್ಕ್ವೇರ್ ಫೀಟ್ ಒಂದು ಎಕರ್ಗೆ, 1 ಎಕರನ್ನು ಡೆವಲಪ್ ಮಾಡಿದರೆ 9,583 ಸ್ಕ್ವೇರ್ ಫೀಟನ್ನು ಇನ್ ಲೀವ್ ಆಫ್ ಕಾಂಪನ್ಸೇಷನ್ ಕೊಡುವಂಥದ್ದಿತ್ತು. ಅದನ್ನು ಇವತ್ತು 10,781 ಸ್ಕ್ವೇರ್ ಫೀಟಿಗೆ ಹೆಚ್ಚಿಗೆ ಮಾಡಿದೆ. ಮೊದಲು ಒಟ್ಟು ಲ್ಯಾಂಡು 40% ಇತ್ತು, ಮಾಲಕರಿಗೆ ಕೊಡಬೇಕು. ಈಗ 45% ಮಾಡಿದೆ. ಅಂದರೆ ಸುಲಭವಾಗಿ ಲ್ಯಾಂಡನ್ನು ಪಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ ಲ್ಯಾಂಡ್ ಪಡ್ಕೊಳ್ಳೋ ಸಲುವಾಗಿ ಡೆವಲಪ್ಡ್ ಲ್ಯಾಂಡು ಅವ್ರಿಗೆ 45% ಆಫ್ ದಿ ಡೆವಲಪ್ಮೆಂಟ್ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದೆ. ಪರಿಹಾರನೂ ಇತ್ತು, ಇದು ಇತ್ತು, ಈಗಲೂ ಕೂಡ ಅದಿದೆ. ಒನ್ಲಿ ದಿ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಹೆಚ್ಚಿಗೆ ಮಾಡಿದ್ದೇವೆ ಅಷ್ಟೇ. ಅಲ್ಲ, ಪರಿಹಾರದ್ದು ಇದೆ, ಪರಿಹಾರನೂ ತೊಗೋಬೋದು. ಇದನ್ನು ಯಾರು ಪರಿಹಾರ ತೊಗೊಳ್ತಾರೆ ಅವ್ರಿಗೆ ಲ್ಯಾಂಡ್ ಇಲ್ಲ, ಯಾರು ಲ್ಯಾಂಡ್ ತೊಗೊಳ್ತಾರೆ ಅವ್ರು ಪರಿಹಾರ. ಕೋಆಪ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಈ ಮನಿ ಲೆಂಡರ್ಸ್ಗೆ ಈ ವಸೂಲಿ ಅಮೆಂಡ್ಮೆಂಟ್ ಟು ಸೆಕ್ಷನ್ 38 and 39 ಆಫ್ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್ ಅದಕ್ಕೆ ಒಪ್ಪಿಗೆ ಸೂಚಿಸಿದೆ ಕ್ಯಾಬಿನೆಟ್ಟು. ಪೆನಾಲ್ಟಿ ಅಮೌಂಟು ಮತ್ತು ಕನ್ವಿಕ್ಷನ್ ಹೆಚ್ಚಿಗೆ ಮಾಡೋದು, ಅಂದರೆ ಒತ್ತಾಯಪೂರ್ವಕವಾಗಿ ಮತ್ತು ಫಿಸಿಕಲ್ಲಾಗಿ ಹಣವನ್ನು ವಸೂಲು ಮಾಡುವಂಥದ್ದು, ಬಡ್ಡಿಯನ್ನು ವಸೂಲು ಮಾಡುವಂಥದ್ದಕ್ಕೆ ಒಂದು ಕಾನೂನಿದೆ, ಅದು ಮಾಡಬಾರ್ದು ಅಂತ ಕೋಆಪ್ರೇಟಿವ್ದಲ್ಲಿ. ಅದರ ಅಡಿಯಲ್ಲಿ ಅದು 6 months ಅದಕ್ಕೆ ಶಿಕ್ಷೆ ಇತ್ತು. ಈಗ ಒಂದು ವರ್ಷಕ್ಕೆ ನಾವು ಅದನ್ನು ಹೆಚ್ಚಿಗೆ ಮಾಡಿದ್ದೇವೆ. ಮೊದಲನೇ ಸತಿ ಅಪರಾಧ ಮಾಡಿದರೆ, ಎರಡನೇ ಸತಿ ಅಪರಾಧ ಮಾಡಿದರೆ ಅದನ್ನು 2 ವರ್ಷಕ್ಕೂ ಹೆಚ್ಚಿಗೆ ಮಾಡ್ಬೋದು ಅನ್ನುವಂಥ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದ್ದೇವೆ. 5,000 ರೂಪಾಯಿ ದಂಡ ಇತ್ತು, ಈಗ 50,000 ರೂಪಾಯಿ ದಂಡವನ್ನು ಹೆಚ್ಚಿಗೆ ಮಾಡಿದೆ. ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇದರಲ್ಲಿ ಒಬ್ಬರು GL ಹರೀಶ್ ಅಂತ ಮೆಡಿಕಲ್ ಆಫೀಸರ್ ಅವರು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಮೇಲೆ ಅವ್ರಿಗೆ ಕನ್ವಿಕ್ಷನ್ ಆಗಿದೆ. ಅದಕ್ಕೆ ಅವ್ರನ್ನ ಡಿಸ್ಮಿಸ್ ಮಾಡುವಂಥ ತೀರ್ಮಾನ ತೆಗೆದು. ಆಮೇಲೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ MCH ಮೆಟರ್ನಲ್ ಚೈಲ್ಡ್ ಹಾಸ್ಪಿಟಲ್ 8 ಮತ್ತು 2 ಜನರಲ್ ಹಾಸ್ಪಿಟಲ್ ಅಪ್ಗ್ರೇಡೇಷನ್ ಮಾಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ವಿ. ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವಿಜಯಪುರದ್ದು, ಇವನ್ನೆಲ್ಲವನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು ಅಂತ 199 ಕೋಟಿ ರೂಪಾಯಿ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಸ್ಟೇಟ್ ಮತ್ತು ಸೆಂಟರ್ 60-40 ರೇಷಿಯೋದಲ್ಲಿ ಈ ಅಪ್ಗ್ರೇಡೇಷನನ್ನು ಕೆಲಸವನ್ನು ಕಾಮಗಾರಿಗಳನ್ನು
ತೆಗೆದುಕೊಳ್ಳೋದಕ್ಕೆ ಸಚಿವ ಸಂಪುಟ ತೀರ್ಮಾನ ಮಾಡಿ. ಎರಡನೇದಾಗಿ ಕೋವಿಡ್ ಸಂದರ್ಭದಲ್ಲಿ ಒಟ್ಟಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸರ್ಕಾರ ಹಣವನ್ನು ಕೊಡಬೇಕು. ಅದು ಒಟ್ಟು 620 ಕೋಟಿ ರೂಪಾಯಿ ಅಂತ ಅಪ್ ಟು ಜನವರಿ ಅಂತ ಎಸ್ಟಿಮೇಟ್ ಆಗಿದೆ. ಅಪ್ ಟು ಮಾರ್ಚ್ ಆದರೆ ಇನ್ನು 80 ಕೋಟಿ, ಅಂದರೆ ಒಟ್ಟು 700 ಕೋಟಿ ರೂಪಾಯಿಗೆ ನಾವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವತಿಯಿಂದ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇವೆಲ್ಲವೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡಿದ ಆಸ್ಪತ್ರೆಗಳಿಗೆ ಹಣವನ್ನು ಸಂದಾಯ ಮಾಡುವಂಥ ತೀರ್ಮಾನ. ಮತ್ತು ಇನ್ನೊಂದು ಅಪ್ರೂವಲ್ ಆಫ್ ಇಕ್ವಿಪ್ಮೆಂಟ್ಸ್ ತಗೊಳ್ಳೋದಕ್ಕೆ ನ್ಯಾಷನಲ್ ಹೆಲ್ತ್ ಮಿಷನ್ನಿಂದ ಸ್ಟೇಟ್ ಬಜೆಟ್ನಲ್ಲಿ ಅನೌನ್ಸ್ ಆಗಿರುವಂಥದ್ದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಗಳಿಗೆ ಸುಮಾರು 14,64,00,000 ರೂಪಾಯಿಯಷ್ಟು ಅನುಮೋದನೆಯನ್ನು ಕೊಟ್ಟಿದೆ. ಆಮೇಲೆ ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಟ್ಟು ರಿವೈಸ್ಡ್ ಪ್ರಾಜೆಕ್ಟ್ ಕಾಸ್ಟ್, ಅಂದರೆ ಈಗ ಕೆಲವೆಲ್ಲ ಪ್ರಾರಂಭ ಆಗದೆ ಕಾರಣ ಮತ್ತು ಲ್ಯಾಂಡ್ ಕಾಸ್ಟ್ ಹೆಚ್ಚಿಗೆ ಆಗಿದ್ದ ಕಾರಣದಿಂದ ರಿವೈಸ್ ಪ್ರಾಜೆಕ್ಟ್ ಕಾಸ್ಟ್ಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. 8 ಹೌಸಿಂಗ್ ಸ್ಕೀಮ್ಸ್ಗಳಿಗೆ ಕೊಟ್ಟಿದ್ದೇವೆ. 8 ಹೌಸಿಂಗ್ ಸ್ಕೀಮಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ತೆಗೆದುಕೊಳ್ಳುವಂಥದ್ದು. ಅದರಲ್ಲಿ ಇವು ಬೇರೆ ಬೇರೆ ಸ್ಕೀಮ್ಗಳು, ಅದರಲ್ಲಿ ಸುಮಾರು 227 ಒಟ್ಟು ಬೇರೆ ಬೇರೆ ಬಡಾವಣೆಗಳ ನಿರ್ಮಾಣ. ಅದರಲ್ಲಿ 2010-11ರಿಂದ 53 ಬಡಾವಣೆಗಳು ಪೂರ್ತಿಯಾಗಿದ್ದಾವೆ. 11-12ಕ್ಕೆ ಜಾಗ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಕೊಡದೇ ಇರುವಂಥ ಕಾರಣದಿಂದ ಈಗಳ ಕಾಸ್ಟ್ ಹೆಚ್ಚಾಗಿದೆ. ಅದಕ್ಕಾಗಿ ಈ ಒಂದು ಅನುಮೋದನೆಯನ್ನು ರಿವೈಸ್ಡ್ ಎಸ್ಟಿಮೇಟ್ಗೆ ನಾವು ಕೊಟ್ಟಿದ್ದೀವಿ. ಒಟ್ಟು 30.62% ಹೆಚ್ಚಿಗೆಯಾಗಿದೆ. ರಿವೈಸ್ಡ್ ಪ್ರಾಜೆಕ್ಟ್ ಕಾಸ್ಟ್ ಆಫ್ 56 crores 0.19 in respect of 4 housing schemes and revised estimate cost of 79 crores in another 4 housing schemes. ಒಟ್ಟು 8 ಹೌಸಿಂಗ್ ಸ್ಕೀಮು. ಒಂದಕ್ಕೆ 56 ಕೋಟಿ ರೂಪಾಯಿ, ಇನ್ನೊಂದು ಅಲ್ಲ ಒಂದು ಸಾರಿ 561 ಕೋಟಿ, ಇನ್ನೊಂದು 797 ಕೋಟಿ. ಒಂದು 4 ಸ್ಕೀಮ್ಗಳಿಗೆ 561, ಇನ್ನು 4 ಸ್ಕೀಮ್ಗಳಿಗೆ 797 ಕೋಟಿ. ಆಮೇಲೆ ನೆಕ್ಸ್ಟು ಬೇಲೂರು ಹುಬ್ಬಳ್ಳಿ ನಾಗಮಂಗಲ ತಾಲೂಕಿಗೆ ಮೈನರ್ ಇರಿಗೇಷನ್ ಸ್ಕೀಮಲ್ಲಿ ರಿವೈಸ್ಡ್ ಎಸ್ಟಿಮೇಷನ್ ಆಗಿದೆ. ಅದಕ್ಕೆ ಅಪ್ರೂವಲನ್ನು ಕೊಟ್ಟಿದ್ದೇವೆ. ಅಯ್ಯನ ಕೆರೆ ಟ್ಯಾಂಕ್ ಶ್ರೀ ಆದಿಚುಂಚನಗಿರಿ ಮಠದ ಅವರು ನಮಗೆ 3.89 ಹೆಕ್ಟರ್ಸ್ ಲ್ಯಾಂಡ್ ಫ್ರೀಯಾಗಿ ಕೊಟ್ಟಿದ್ದಾರೆ ಈ ಕೆರೆಗೆ. ಅದರ ವಿಸ್ತರಣೆ ಮತ್ತು ಅದು ಸಂಪೂರ್ಣವಾಗಿ ಕಟ್ಟೋ ಸಲುವಾಗಿ ಹೆಚ್ಚಿನ ವಿಸ್ತರಣೆ ಆಗಿದ್ದರಿಂದ ಕಾಸ್ಟ್ ಕೂಡ ಹೆಚ್ಚಾಗಿದೆ. ಸುಮಾರು 9,90,00,000 ಇದ್ದಿದ್ದು 19,03,00,000ಕ್ಕೆ ಇದರ ಒಂದು ಕಾಸ್ಟನ್ನು ಹೆಚ್ಚಿಗೆ ಮಾಡಿ ನಾವು ಅನುಮೋದನೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ವಸಂತ ನಗರದಲ್ಲಿ ಇರುವಂಥ ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಕ್ವಾರ್ಟರ್ಸ್ ಏನಿದೆ, ಇವುಗಳನ್ನು ಮಲ್ಟಿ ಸ್ಟೋರಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಫೇಸ್ 2 ವಸಂತ ನಗರದಲ್ಲಿರುವಂಥ 3ನೇ ಕ್ರಾಸ್ನಲ್ಲಿರುವಂಥದ್ದು 117 ಕೋಟಿ ರೂಪಾಯಿಯಷ್ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಆಮೇಲೆ KRDCL ಇದಕ್ಕೆ 350 ಕೋಟಿ ರೂಪಾಯಿ ಒಂದು ಅವ್ರದ್ದೇ ಆದಂಥ ಲೋನ್ಗಳನ್ನು ತೆಗೆದುಕೊಂಡು ಸುಮಾರು ಒಟ್ಟು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ 2,095 ಕೋಟಿ ರೂಪಾಯಿಯ 4 ಮೇಜರ್ ರೋಡ್ಗಳನ್ನು ನಾವು
ಇದಕ್ಕೆ ತೆಗೆದುಕೊಂಡಿದ್ದೇವೆ. KRDCL ಮುಖಾಂತರ ಈ ಒಂದು ಕಾಮಗಾರಿ ಆಗ್ತದೆ. ರೆವೆನ್ಯೂ ಸಣ್ಣದಿದೆ. 3 ಎಕರೆ ನಿಡಗಿ ಹುಬ್ಬಳ್ಳಿ ಶಿವಮೊಗ್ಗ ತಾಲೂಕಿನಲ್ಲಿ ಬಸವನಹಳ್ಳಿ ಟ್ರಸ್ಟ್ಗೆ ಕೊಡುವಂಥದ್ದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೀವಿ. ಶಿವಮೊಗ್ಗ ತಾಲೂಕು 3 ಎಕರೆ 4 ಗುಂಟೆ. ಮತ್ತು RDPR ಇಲಾಖೆಯಿಂದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 3 ಅಡಿಯಲ್ಲಿ 1848.95 crores ಒಟ್ಟು ಯೋಜನೆಗೆ ರಸ್ತೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ PM ಜೋಶಿ 3rd ಫೇಸ್ನಲ್ಲಿ 2201.74 ಕಿಲೋಮೀಟರ್ಸ್ ಗ್ರಾಮೀಣ ರಸ್ತೆಗೆ ಈ ಒಂದು ಯೋಜನೆ ಮಾಡಿದ್ದೇವೆ. 1848.95 crores ಅಡಿಯಲ್ಲಿ 2201.74 ಕಿಲೋಮೀಟರ್ಸ್ ಅನ್ನು ನಾವು ಇದನ್ನು ಅಭಿವೃದ್ಧಿಪಡಿಸ್ತೇವೆ. ಹೇಳಿದ್ದೇನೆ 1848. ಆಮೇಲೆ ಈ ಬೆಳಂದೂರು ಕೆರೆ ರ್ಯಾಟಿಫಿಕೇಷನ್ ಆಫ್ ಆ್ಯಕ್ಷನ್ ಟೇಕನ್ ಟು ಇಶ್ಯೂ ಆರ್ಡರ್ಸ್, ಈಗಾಗಲೇ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಕೊಟ್ಟಿದ್ದೇವೆ, ಅದನ್ನು ರ್ಯಾಟಿಫೈ ಮಾಡಿದ್ದೇವೆ. ಏನಂದರೆ ಸಿಟಿಜನ್ಸ್ ವಾಟರ್ ವೇ ಪ್ರಾಜೆಕ್ಟ್ at Koramangala Valley, storm water drain at the cost of 169 crores. The project consists development of rejuvenation of Koramangala Valley from KR Market to Belandur Lake. ಆ ಒಂದು ರಾಜಕಾಲುವೆ ಇದೆ KR ಮಾರ್ಕೆಟ್ನಿಂದ ಬೆಲಂದೂರು ಕೆರೆಗೆ. ಅದರ ಸಂಪೂರ್ಣ ಅಭಿವೃದ್ಧಿಗೆ 169 ಕೋಟಿ ರೂಪಾಯಿ ಘಟನೋತ್ತರ ಅನುಮೋದನೆಯನ್ನು ಕೊಟ್ಟಿದೆ. ಆಮೇಲೆ ಕರ್ನಾಟಕ ಡಿಸ್ಪ್ಯೂಟ್ ರೆಸಲ್ಯೂಷನ್ ಪಾಲಿಸಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಡಿಸ್ಪ್ಯೂಟ್ಗಳನ್ನು ಯಾವ ರೀತಿ ಕಡಿಮೆ ಮಾಡಬೇಕು, ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೀಅಡ್ರೆಸಲ್ ಮೆಕ್ಯಾನಿಸಮ್ ಹೆಂಗೆ ಉಪಯೋಗ ಮಾಡ್ಕೋಬೇಕು, ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಕೋಆರ್ಡಿನೇಷನ್ ಹೆಂಗೆ ತರಬೇಕು ಅನ್ನೋದು ಸಲುವಾಗಿ ನೋಡಲ್ ಆಫೀಸರ್ಸನ್ನು ನೇಮಿಸಿ, ಲೀಗಲ್ ಆಫೀಸರ್ಸ್ ನೇಮಿಸಿ ಕರ್ನಾಟಕ ಡಿಸ್ಪ್ಯೂಟ್ ರೆಸಲ್ಯೂಷನ್ ಪಾಲಿಸಿಯನ್ನು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಜೆಟ್ ಸೆಷನ್ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದೇವೆ. 4 ಮತ್ತು 5 2 ದಿವಸ 4ನೇ ತಾರೀಕು ಪ್ರಾರಂಭ ಆಗುತ್ತೆ. 2 ದಿವಸ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಕಳೆದ ಬಾರಿ BACಯಲ್ಲಿ ಸ್ಪೀಕರ್ ಹೇಳಿದರು. ಅದರ ಪ್ರಕಾರ 4-5 ಆಗುತ್ತೆ. 8ನೇ ತಾರೀಕು ಸೋಮವಾರ, 6-7 ಸ್ಯಾಟರ್ಡೆ ಸಂಡೇ. 8ನೇ ತಾರೀಕು ಸೋಮವಾರ ಬಜೆಟ್ ಪ್ರೆಸೆಂಟೇಷನ್ ಆಗುತ್ತೆ 8ನೇ ತಾರೀಕು. ಮತ್ತು ಈ ತಿಂಗಳದ ಕೊನೆಯವರೆಗೂ ಕೂಡ, ಮಾರ್ಚ್ ಎಂಡ್ವರೆಗೂ ಕೂಡ ಬಜೆಟ್ ಸೆಷನ್ ಇರ್ತದೆ. ಒಟ್ಟು ನೋಡಿ ಜನವರಿವರೆಗೂ 620 ಕೋಟಿ ರೂಪಾಯಿ ಖರ್ಚಾಗಿದೆ. ಬರ್ಕೊಳ್ರಿ, 620 ಕೋಟಿ ಖರ್ಚಾಗಿದೆ. ಅಷ್ಟು ಎಷ್ಟು ಪೇಷಂಟ್ಸು ಅಂತ ಕೇಳಿದ್ರಿ? 1,35,754 ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಜನವರಿವರೆಗೂ. ಇನ್ನು ಮಾರ್ಚ್ವರೆಗೂ ಇನ್ನೂ 80 ಕೋಟಿ ರೂಪಾಯಿ ಬೇಕು ಅನ್ನುವಂಥ ಎಸ್ಟಿಮೇಟ್ ಇದೆ. ಯಾಕಂದರೆ ಇನ್ನೂ ಕೋವಿಡ್ ಇನ್ನೂ ಪೂರ್ಣ ಕಮ್ಮಾಗಿಲ್ಲ, ಬರ್ತಾಯಿದೆ. ಆದ್ದರಿಂದ ಮಾರ್ಚ್ 31ವರೆಗೂ 80 ಕೋಟಿ, ಅದಕ್ಕೆ 700 ಕೋಟಿ ರೂಪಾಯಿಗೆ ನಾವು ಈ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದೇವೆ.